ಮೊದಲನೇ 3 ತಿಂಗಳಲ್ಲಿ ಅಬಾರ್ಷನ್ಸ್ ಆದಾಗ ಏನು ಕಾರಣಗಳು ಇರ್ಬೋದು ಅಂತ ನಾವು ಸಸ್ಪೆಕ್ಟ್ ಮಾಡ್ತೀವಿ. ಸೊ ನಾವು ಇದನ್ನ 3 ಭಾಗವಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಪ್ರಾಬ್ಲಮ್ಸು ತಾಯಿಯಲ್ಲಿರ್ಬೋದು, ತಂದೆಯಲ್ಲಿರ್ಬೋದು, ಅಥವಾ ಈ ಬೇಬಿನಲ್ಲಿ ಕೂಡ ಇರ್ಬೋದು. ಸೊ ಬೇಬಿನಲ್ಲಿ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಯಾವಾಗ ಈ ಮೊಟ್ಟೆ ಮತ್ತೆ ವೀರ್ಯ ಕೂಡುತ್ತೆ, ಆವಾಗ ಅಬ್ನಾರ್ಮಲ್ ಜೀನ್ಸ್ ಡೆವಲಪ್ ಆದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ನಾವು ಕಾಮನ್ ಆಗಿ ನೋಡೋದು ರಿಲೇಷನಲ್ಲಿ ಮ್ಯಾರೇಜ್ ಆದಾಗ, ಅಂದ್ರೆ ಕಾನ್ಸಾಂಗ್ಯುನಸ್ ಮ್ಯಾರೇಜ್ ಆದಾಗ. ಸೊ ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ. ಈ ತಾಯಿಯಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಇಂದ ಈ ಅಬಾರ್ಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಯೂಟ್ರಸ್ ನಲ್ಲಿ ಸಮಸ್ಯೆ ಇರ್ಬೋದು, ಅಂದ್ರೆ ಸೆಪ್ಟಮು ಇಲ್ಲ ಪಾಲಿಪು ಇಲ್ಲ ಅಂದ್ರೆ ಇನ್ಫೆಕ್ಷನ್ ಇರ್ಬೋದು. ಎರಡನೇದು ಥೈರಾಯ್ಡು, ಡಯಾಬಿಟಿಸು, ಬ್ಲಡ್ ಪ್ರೆಷರು, ಅಥವಾ ಅವರಿಗೆ ಇಮ್ಯುನಾಲಜಿಕಲ್ ಪ್ರಾಬ್ಲಮ್, ಅಂದ್ರೆ ಈ ತಾಯಿಯ ಬಾಡಿ ಏನಿರುತ್ತೆ ಅದು ಪ್ರೆಗ್ನೆನ್ಸಿನ ರಿಜೆಕ್ಟ್ ಮಾಡ್ತಾ ಇರ್ಬೋದು. ಹಾಗೇನೆ ತುಂಬಾ ಸತಿ ಅವರಿಗೆ ಏಜ್ ಫ್ಯಾಕ್ಟ್ರಿಂದ ಮೊಟ್ಟೆ ಕ್ವಾಲಿಟಿ ಎಲ್ಲ ಕಡಿಮೆ ಆಗಿ ಕೂಡ ಅಬಾರ್ಷನ್ಸ್ ಆಗ್ಬೋದು. ಸೊ ಈ ತಂದೆನಲ್ಲಿ ಅಂದ್ರೆ ಅವರ ವೀರ್ಯಾಣು ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಕಡಿಮೆ ಇದ್ದಾಗ, ಅಥವಾ ಅವರ DFI ಜಾಸ್ತಿ ಇರುವಾಗ ಕೂಡ ನಾವು ಈ ಅಬಾರ್ಷನ್ಸ್ನ ಜಾಸ್ತಿ ಆಗಿರೋದನ್ನ ನಾವು ನೋಡ್ತೀವಿ.